ಸರ್ ನಮಸ್ತೆ. ಈ ರೈತರಿಗೆ ಅನುದಾನ ಇನ್ನು ಫ್ಲಡ್ ಬಂದು ಹೋಯಿತು, ಆದರೂ ಇನ್ನೂ ರೈತರಿಗೆ ಸರ್ವೆ ಅದು ಇದು ಅಂತೇಳಿ ರಾಜ್ಯ ಸರ್ಕಾರ ಇದರಲ್ಲಿ ಏನು ಬ್ಯುಜಿ ಆಗಿದೆನೋ ಏನಂತೇಳಿ ರೈತರ ಮೇಲೆ ಕಾಳಜಿ ಇದೆನೋ ಅಂತೇಳಿ ಏನೂ ಗೊತ್ತಾಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳ ಲೆಕ್ಕಾಚಾರದ ಪ್ರಕಾರನೇ 52,000 ಹೆಕ್ಟೇರ್ ಸೋಯಾಬೀನ್ ಬೆಳೆ ನಷ್ಟ ಆಗಿದೆ. ಅವರ ಲೆಕ್ಕದ ಪ್ರಕಾರನೇ 250ಕ್ಕೂ ಹೆಚ್ಚು ಮನೆಗಳು ನಾಶವಾಗಿದೆ, 5 ಜೀವಹಾನಿಯಾಗಿದೆ ಈ ಜಿಲ್ಲೆಯಲ್ಲಿ. ಪರಿಹಾರ ಕೊಟ್ಟಿದ್ದಾರಾ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. ಬೆಳೆ ಹಾನಿಯಾದಂಥ ಯಾವುದೇ ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ. ನಾವು ರೈತರನ್ನು ಕೇಳಿದ್ವಿ, ಜನಪ್ರತಿನಿಧಿಗಳು ಮಂತ್ರಿಗಳು ಬಂದಿಲ್ಲ. ಅಧಿಕಾರಿಗಳು ಬಂದು ನಿಮ್ಮ ಕಷ್ಟ ಕೇಳಿದಾರ ಸರ್, ನೀವು ಬರ್ತೀರಿ ಅಂತ ನಿನ್ನೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದರು ಅಂತ ಹೇಳಿದ್ದಾರೆ. ನಾವು ಯಾವ ಸ್ಪಾಟ್ನ ಭೇಟಿ ಮಾಡಬೇಕು ಅಂತ ನಮ್ಮ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿದರು. ಆ ಜಾಗಕ್ಕೆ ಮಾತ್ರ ನಿನ್ನೆ ಅಧಿಕಾರಿಗಳು ಬಂದಿದ್ದಾರೆ, ಬೇರೆ ಜಾಗಗಳಿಗೆ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಸರ್ಕಾರ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಮುಖ್ಯಮಂತ್ರಿಗಳು ಹೆಲಿಕಾಪ್ಟ್ರಲ್ಲಿ ವಿಮಾನದಲ್ಲಿ ಮೇಲ್ಸುತ್ತು ಬಂದರೆ ರೈತರ ಕಷ್ಟ ಅರ್ಥ ಆಗಲ್ಲ. ಕೆಳಗಿಳಿದು ರೈತರ ಜೊತೆ ಮಾತಾಡಿದ್ರೆ ಅವ್ರ ಕಷ್ಟ ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ಮೇಲೆ ಹಾರಾಡ್ಕೊಂಡು ಹೋದರೆ ಅದು ನಾನು ಹೋಗಿದ್ದೆ ಅಂತ ವಿಪಕ್ಷದ ನಾಯಕರಿಗೆ ಮಾಧ್ಯಮದವರಿಗೆ ಕೊಡುವ ಸುದ್ದಿ ಆಗುತ್ತೆ. ಅವ್ರು ಸುದ್ದಿ ಮಾಡಿದ್ದಾರೆ ಹೊರತು ಕೆಳಗೆ ಬಂದು ರೈತರ ಕಷ್ಟನ ಕೇಳಿ ನಿಮಗೆ ಏನು ಸಮಸ್ಯೆ ಇದೆ, ಪರಿಹಾರ ಬಂದಿದೆಯಾ, ಬೆಳೆ ಏನು ನಷ್ಟ ಆಗಿದೆ ಅವ ರೀತಿ ಕಷ್ಟ ಕೇಳಿದರೆ ಅಧಿಕಾರಿಗಳಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಸ್ಪಂದಿಸಿದಾರೋ ಇಲ್ಲವರೋದು ಅರ್ಥ ಆಗಿಲ್ಲ. ಆ ಕೆಲಸ ನಾವು ಮಾಡಿಲ್ಲ. ಅದ್ರ ಬದಲಿಗೆ ನಾನೇ ಸಿ ಎಂ ಯಾರು ನಿಮ್ಗೆ ಬೇಡ ಅಂದರು? 2.5 ವರ್ಷ, 2.5 ವರ್ಷ ನಿಮಗೆ ಕೊಟ್ಟಿದೆ ಪಕ್ಷ. ನಿಮ್ಮ ಪಕ್ಷಕ್ಕೆ ರಾಜ್ಯ ಜನ ಅಧಿಕಾರ ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ? ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿದ್ದಾರಾ? ಜಾತಿ ಜಗಳ ಹಚ್ಚಿ ಅಂತ ಕೊಟ್ಟಿದ್ದಾರಾ? ಬೆಲೆ ಏರಿಕೆ ಮಾಡಿ ಅಂತ ಕೊಟ್ಟಿದ್ದಾರಾ? ನಿಮಗೆ ಅಧಿಕಾರ ಕೊಟ್ಟಿರೋದು ಜನರ ಕಷ್ಟಕ್ಕಾಗಿ ಅಂತೇಳಿ. ಜನರ ಕಷ್ಟಕ್ಕಾಗೋ ಕೆಲಸ ಏನು ಮಾಡಿದ್ದೀರಿ ಅನ್ನೋದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ರೈತರನ್ನು ಕೇಳಿ ಹೇಳ್ತಾರೆ. ನಿಮ್ಮ ಸರ್ಕಾರದ ಬಗ್ಗೆ ಸರ್ಟಿಫಿಕೇಟ್ ನಾವು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ. ಅದೇನು ಪ್ರೇಮ ಪತ್ರನ, ಲವ್ ಲೆಟ್ರ್ ಏನ್ರಿ ಅದು? ಸಿದ್ದರಾಮಯ್ಯನವರು 13 ಲವ್ ಲೆಟ್ರು ಅಂತ ಅನ್ಕೊಂಬಿಟ್ರೆ ಕಷ್ಟ. ಅದು ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕುರಿತಾಗಿ ಬರೆದಿರೋ ಪತ್ರ. ಕಮಿಷನ್ ಡಬಲ್ ಆಗಿದೆ ಅಂತೇಳಿ ಆರೋಪ ಇರೋದು. ಕಮಿಷನ್ ಡಬಲ್ ಆಗಿದೆ, 2 ವರ್ಷ ಆದರೂ ಗುತ್ತಿಗೆದಾರರ ಬಿಲ್ ಕೊಡ್ತಿಲ್ಲ, ಈ ದೂರು ಇರೋದು. ಸರ್, ನಿರಂತರವಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಅನುದಾನ ಕಡಿಮೆ ಬಿಡುಗಡೆ ಮಾಡ್ತಾರೆ ಸರ್. ಅದಕ್ಕೇನೆ ದಿವಂಗತ ಉಮೇಶ್ ಕತ್ತಿಯವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳ್ತಾ ಇದ್ರು ಸರ್. ಯಾಕೆ ಸರ್ ಭಿನ್ನಾಭಿಪ್ರಾಯ ಸರ್? ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಸರ್. ಲಾಸ್ಟ್ ಚರ್ಚೆಗಳು ಉಮೇಶ್ ಕತ್ತಿ ವರ್ಷ ರಾಜ್ಯ ನೋಡುತ್ತಾನೆ ಎಲೆಕ್ಷನ್ ಅನ್ಸರ್ಕಿ ಆದರೂ ಅವ್ರು ಗಿಣವಾಗಿ ಸೋಲ್ ನೋಡ್ರಿ ಸರ್. ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋ ಕಾಮೆಂಟ್ಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.